ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೆಕ್ಕಿನ. ಇವತ್ತು ಬಂದುಬಿಟ್ಟು ಜಸ್ಟ್ ಇನ್ನೊಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಯಾಕಂದರೆ ತುಂಬ ನನಗೆ ಒಂದು 3 ಜನ ಕಮೆಂಟ್ ಮಾಡಿದ್ರಿ, ಯಾವ ರೀತಿ ಬುಕ್ ಮಾಡಬೇಕು ಮೇಡಮ್, ಹೆಂಗೆ ಮಾಡಬೇಕು ಅಂತೆಲ್ಲ ಕಂಪ್ಲೀಟಾಗಿ ಹೇಳಿ ಅಂತೇಳಿ. ನಾನು ಪ್ರತಿ ಸಲನೂ ನಾನು ಪ್ರತಿ ವಿಡಿಯೋದಲ್ಲೂ ಕೊನೆಯಲ್ಲಿ ಹೇಳ್ತೀನಿ. ಕೆಲವರು ಅದೇ ಕೊನೆಯಲ್ಲಿ ನೋಡಲ್ಲ, ಸೊ ಬರೀ ಮಧ್ಯದಲ್ಲಿ ಬರೀ ಮಿಷಿನ್ ಮಾಡ್ಬಿಟ್ಟು ಸುಮ್ಮನೆ ಇದು ಮಾಡಿಬಿಡ್ತಾರೆ. ಸೊ ಹಾಗಾಗಿ ಕೆಲವರು ನನಗೆ ಕಮೆಂಟ್ ಮಾಡಿದರು. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಅಥವಾ ನಿಮಗೆ ಸಿಂಪಲ್ಲಾಗಿ ಒಂದು ಚಿಕ್ಕದಾಗಿ ಹೇಳ್ಬಿಡ್ತೀನಿ ಯಾವ ರೀತಿ ಬುಕ್ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು. ಇವಾಗ ನನ್ನ ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಲ್ವ, ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಏನಾದ್ರು ಮಿಷಿನ್ ಬೇಕು ಅಂತ ಅಂದರೆ, ನೀವು ಏನಾದರೂ ಮಿಷಿನ್ ಬಗ್ಗೆ ಏನಾದ್ರು ಕೇಳೋಂಗಿದ್ರೆ, ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಆನ್ಸರ್ ಮಾಡ್ತೀನಿ. ಸೊ ನಿಮ್ಗೆ ಏನಾದ್ರು ಮಿಷಿನ್ ಬೇಕು ಅಂತ ಅಂದರೆ ಈ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಬುಕ್ ಮಾಡ್ಕೊಳ್ಬೋದು. ಇದು ಯಾವ ರೀತಿ ಬುಕ್ ಮಾಡ್ಕೊಳ್ಬೇಕು ಅಂತಂದರೆ, ಈಗ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನೋ ಈ ನಂಬರ್ಗೆ ಕಾಲ್ ಮಾಡಿ ರಿಸೀವ್ ಮಾಡ್ತಾರೆ. ಕೆಲವೊಂದು ಟೈಮಲ್ಲಿ ಸ್ವಲ್ಪ ಬಿಸಿ ಇದ್ದರೆ ಅವ್ರು ರಿಸೀವ್ ಮಾಡೋಕ್ಕಾಗಲ್ಲ. ಸೊ ನೀವು ರಿಸೀವ್ ಮಾಡಿಲ್ಲ ಅಂದರೆ ಇನ್ನೊಂದ್ಸಲಿಗೆ ಬಿಟ್ಬಿಟ್ಟಾದರೂ ಇನ್ನೊಂದ್ಸಲಿಗೆ ಕಾಲ್ ಮಾಡಿ. ಒಂದು 2-3 ಸಲ ಬಿಸಿ ಬರುತ್ತೆ. ಬಿಸಿ ಬದಲಿ ಒಂದು ವೇಳೆ ಕಾಲ್ ರಿಸೀವ್ ಮಾಡಿದೆ ಅಂದರೆ ಬೇರೆ ಕಾಲಲ್ಲಿ ಇರ್ತಾರೆ. ಕೆಲವೊಂದು ಮಿಷಿನ್ ರಿಪೇರಿ ರೆಡಿ ಮಾಡೋದಾಗಿರ್ಬೋದು, ಅಥವಾ ತುಂಬ ಕೆಲಸ ಅನ್ನೋ ಟೈಮ್ ಬಿಸಿ ಇರ್ತಾರೆ. ಸೊ ಎತ್ತಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಬಿಟ್ಕೊಂಡು ಕಾಲ್ ಮಾಡಿ, ಒಟ್ಟಿನಲ್ಲಿ ರಿಸೀವ್ ಮಾಡ್ತಾರೆ. ಮಿಸ್ ಕಾಲ್ ಬಂದರೂ ಕೂಡ ನಿಮಗೆ ರೀಪ್ಲೇ ಮಾಡಿ ಹೇಳ್ತಾರೆ. ನಿಮ್ಗೆ ಏನಾದ್ರು ಮಿಷಿನ್ ಬೇಕು ಅಂತ ಅಂದರೆ ಒಂದು 1000 ರೂಪಾಯಿ ಅಡ್ವಾನ್ಸ್ನ ಕೊಟ್ಬಿಟ್ಟು ನೀವು ಬುಕ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಮಿಷಿನ್ ಬೇಕು ಅಂತಂದರೆ ತುಂಬ ಜನ ನನಗೆ ಮೆಸೇಜಲ್ಲಿ ಮಿಷಿನ್ ಬೇಕು, ನನಗೆ ಮಿಷಿನ್ ಬೇಕು ಅಂತ ಮಾತ್ರ ಹಾಕ್ತಾರೆ. ಸೊ ನಾನು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ. ಸೊ ಆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮಗೆ ಮಿಷಿನ್ ಸಿಗುತ್ತೆ. ಬರೀ ನನಗೆ ಮೆಸೇಜ್ ಮಾಡಿದ್ರೆ ನಿಮಗೆ ಮಿಷಿನ್ ಸಿಗೋದಿಲ್ಲ. ಸೊ ನೀವು ನಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನಿಮ್ಗೆ ಏನಾದರೂ ಮಿಷಿನ್ ಬೇಕು ಅಂತಂದರೆ ಈ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ. ನೀವು ಮಿಷಿನ್ ಬೇಕು ಅಂದರೆ ಯಾವ ಮಿಷಿನ್ ಬೇಕು, ನೀವು ಯಾವ ವಿಡಿಯೋ ನೋಡಿರ್ತೀರಾ, ಯಾವ ಮಿಷಿನ್ ಬೇಕು ಆ ಮಿಷಿನ್ನ ನೀವು ಕಾಂಟ್ಯಾಕ್ಟ್ ಮಾಡಿ. ಈ ಥರ ಬೇಕು ಅಂತಂದರೆ 1000 ರೂಪಾಯಿ ಅಡ್ವಾನ್ಸ್ ಹಾಕಿ ಹೇಳ್ತಾರೆ. ನೀವು 1000 ರೂಪಾಯಿ ಅಡ್ವಾನ್ಸ್ನ ಹಾಕಿಬಿಟ್ಟು ನೀವು ಮಿಷಿನ್ನ ಬುಕ್ ಮಾಡ್ಕೊಳ್ಳಿ. ಸೊ ಅವರು ಪ್ಯಾಕಿಂಗ್ ಎಲ್ಲ ಮಾಡಿಬಿಟ್ಟು ನಿಮಗೆ ಕೊರಿಯರ್ ಮಾಡಬೇಕಾದ್ರೆ ನಿಮಗೆ ಹೇಳ್ತಾರೆ ಫೋನ್ ಮಾಡಿ. ಇವಾಗ ಆಮೇಲೆ ಮೆಕ್ಕಿದ ಟೋಟಲ್ ಅಮೌಂಟ್ನ ಹಾಕಬೇಕಾಗುತ್ತೆ. ಸೊ ನೀವು ಅಮೌಂಟ್ ಹಾಕಿದ್ಮೇಲೆ ನಿಮಗೆ ನೆಕ್ಸ್ಟ್ ಕೊರಿಯರ್ ಮಾಡ್ತೀವಿ. ಸೊ ಟ್ರ್ಯಾಕಿಂಗ್ ID ಕೂಡ ಕೊಡ್ತೀವಿ, ವಾಟ್ಸಪ್ಪಲ್ಲಿ ಕಳಿಸ್ತೀವಿ. ನೀವು ಟ್ರ್ಯಾಕಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಬೋದು, ಎಲ್ಲಿ ಬರ್ತಾ ಇದೆ ಮಿಷಿನ್ಸ್ಗಳು ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳ್ಬೋದು. ಸೊ ನಾನು ಆಲ್ಮೋಸ್ಟ್ ಜುಕ್ಕಿ, ಓವರ್ಲಾಕು, ಜಿಗ್ಜಾಗು ಪ್ರತಿಯೊಂದು ಕೂಡ ತೋರಿಸಿದ್ದೀನಿ. ಸೊ ನಿಮ್ಗೆ ಯಾವ ಮಿಷಿನ್ ಬೇಕು, ಯಾವ ವಿಡಿಯೋ ನೋಡಿರ್ತೀರಾ, ನಿಮ್ಗೆ ಯಾವ ಮಿಷಿನ್ ಬೇಕು ಅಂತ ಅಂದರೂ ಕೂಡ ಆ ಮಿಷಿನ್ ಸಿಗುತ್ತೆ. ಮತ್ತು ನಿಮಗೆ ಹೊಸದು ಜುಕ್ಕಿ, ಜಾಕು ಯಾವುದೇ ಬೇಕು, ಬ್ರದರಲ್ಲಿ ಯಾವುದೇ ನಿಮ್ಗೆ ಹೊಸ ಮಿಷಿನ್ ಬೇಕು ಅಂತ ಕೂಡ ಅವೈಲೇಬಲ್ ಇರುತ್ತೆ. ನೀವು ಬೇಕು ಅಂತಂದರೆ ನೀವು ಬುಕ್ ಮಾಡ್ಕೊಳ್ಬೇಕು ಅಷ್ಟೇ, ಇನ್ನೇನಿಲ್ಲ. ತುಂಬ ಜನ ಅದೇ ಡೌಟ್ಸು ಹೆಂಗೆ ಬುಕ್ ಮಾಡೋದು ಅಂತ ಕೇಳ್ತಾ ಇರ್ತೀರಾ. ಅಷ್ಟೇ ಸಿಂಪಲ್. ಸ್ಕ್ರೀನ್ ಮೇಲೆ ನಂಬರ್ ಕಾಲ್ ಮಾಡಿ ನಿಮಗೆಲ್ಲ ಅವರೇ ಕ್ಲಿಯರಾಗಿ ಹೇಳ್ತಾರೆ. ನಿಮ್ಗೇನಾದರೂ ಮಿಷಿನ್ ಬಗ್ಗೆ ಡೌಟ್ಸ್ ಇದ್ದರೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಬರೀ ಸರ್ವಿಸ್ ಮಾತ್ರ ಅಲ್ಲ, ಸೇಲಲ್ಲ ಸರ್ವಿಸ್ ಮಾತ್ರ ಕೂಡ ಅವೈಲೇಬಲ್ ಇರುತ್ತೆ. ನಿಮ್ಗೇನಾದರೂ ಮಿಷಿನ್ ಸಣ್ಣ ಪುಟ್ಟ ಪ್ರಾಬ್ಲಮ್ ಆಗಿದ್ದರೆ ಏನಾರು ಇದ್ದರೆ ನನಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತೀನಿ. ನಿಮ್ಗೇನಾದರೂ ಮಿಷಿನಲ್ಲಿ ಪ್ರಾಬ್ಲಮ್ ಇದ್ದರೆ ಅದು ಕೂಡ ನಿಮಗೆ ಸರ್ವಿಸ್ ಸಿಗುತ್ತೆ. ಆಮೇಲೆ ನಿಮ್ಗೇನಾದರೂ ಮಿಷಿನ್ ಪ್ರಾಬ್ಲಮ್ ಇದ್ದು ನಿಮ್ಮೂರಲ್ಲಿ ಏನಾದರೂ ಮಿಷಿನ್ಸ್ ಏನಾದರೂ ರೆಡಿ ಮಾಡೋಕ್ಕೆ ಯಾರೂ ಇಲ್ಲ ಅಂತಂದರೆ ನಮಗೆ ಕೊರಿಯರ್ ಮಾಡ್ಬೋದು. ನೀವು ಏನಾದರೂ ಮಿಷಿನ್ನ ಕೊರಿಯರ್ ಮಾಡಿದ್ರೆ ಎಲ್ಲ ಪ್ರೋಸೆಸ್ ಅಂದರೆ ಕ್ಲೀನಾಗಿ ರೆಡಿ ಮಾಡಿಬಿಟ್ಟು ಮತ್ತೆ ನಿಮಗೆ ಅದೇ ಊರಿಗೆ ಕೊರಿಯರ್ನ ಮಾಡ್ತೀವಿ. ನಮ್ಮಲ್ಲಿ ಸೇಲು ಕೂಡ ಅವೈಲೇಬಲ್ ಇದೆ, ಸರ್ವಿಸ್ ಕೂಡ ಅವೈಲೇಬಲ್ ಇದೆ. ನಿಮಗೆ ಮಿಷಿನ್ ಸ್ಪೇರ್ ಪಾರ್ಟ್ಸ್ ಏನಾದರೂ ಬೇಕು ಅಂತಂದರೂ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ನಿಮ್ಗೆ ಏನಾದರೂ ಸ್ಪೇರ್ ಪಾರ್ಟ್ಸ್, ಏನಾದರೂ ಬಾಬಿನ್ ಕೇಸ್ ಆಗಿರ್ಬೋದು, ಏನಾದರೂ ಲೈಟ್ಸ್ ಬೇಕಾ, ಏನಾದರೂ ಏನೇ ಬೇಕು ಅಂದರೂ, ಏನಾದರೂ ಮಿಷಿನಲ್ಲಿ ಪ್ರಾಬ್ಲಮ್ ಇದ್ದು ನೀವೇ ರೆಡಿ ಮಾಡ್ಕೊಳ್ಳೋಕೆ ಬರೋಂಗಿದ್ರೆ ನಮ್ಮಲ್ಲಿ ಸ್ಪೇರ್ ಪಾರ್ಟ್ಸ್ ಕೂಡ ಅವೈಲೇಬಲ್ ಇರುತ್ತೆ. ನೀವು ನಮ್ಮ ಸ್ಪೇರ್ ಪಾರ್ಟ್ಸ್ ಕೂಡ ನಾವು ಕೊರಿಯರ್ ಮಾಡ್ತೀವಿ. ನಿಮ್ಗೆ ಏನಾದರೂ ಸ್ಪೇರ್ ಪಾರ್ಟ್ಸ್ ಬೇಕು ಅಂತ ಅಂದರೆ ನೀವು ಸೇಮ್ ಇದೇ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ತಗೊಳ್ಳಿ. ಇಲ್ಲಾಂದರೆ ನನಗೆ ಮೆಸೇಜ್ ಮಾಡಿದ್ರೆ ನಿಮ್ಗೆ ಏನು ಡೌಟ್ಸ್ ಇದೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋಕ್ಕಷ್ಟೇ ನನಗೆ ಮೆಸೇಜ್ನ ಮಾಡಿ. ನಿಮ್ಗೆ ಏನಾದರೂ ಐಟಮ್ಗಳು ಬೇಕು ಅಂದರೆ ಈ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಪರ್ಚೇಸ್ ಮಾಡ್ಕೊಳ್ಬೋದು. ನಿಮಗೆ ಕೊರಿಯರ್ ಮಾಡ್ತೀವಿ. ಮತ್ತು ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ, ಏನಾದರೂ ಸರ್ವಿಸ್ ಎಲ್ಲ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ವೀಡಿಯೋ ಮಾಡ್ತೀನಿ. ಏನೇ ಡೌಟ್ಸ್ ಇದ್ದರೂ ಕ್ಲಿಯರ್ ಮಾಡ್ತೀನಿ. ಬಟ್ ನಿಮ್ಗೆ ಏನಾರ ಮಿಷಿನ್ ಬೇಕು, ಸ್ಪೇರ್ ಪಾರ್ಟ್ಸ್ ಬೇಕು, ನಿಮ್ಗೆ ಏನಾರ ಮಿಷಿನಲ್ಲಿ ಡೌಟ್ಸ್ ಇದ್ದರೂ ಕೇಳಬೇಕು ಅಂತಂದರೆ ಈ ಸ್ಕ್ರೀನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬೇಕು. ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಕಂಪ್ಲೀಟಾಗಿ ಕ್ಲಿಯರ್ ಮಾಡ್ಕೊಳ್ಳಿ. ನಿಮ್ಗೆ ಮಿಷಿನ್ ಬೇಕು ಅಂದ್ರೂ ಇಷ್ಟೇ ಸಿಂಪಲ್ಲು, ಇನ್ನೇನೂ ಇಲ್ಲ. ಇಷ್ಟು ಜನ ಗೊತ್ತಿಲ್ಲ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋಕ್ಕೂ ಕೂಡ ಇಷ್ಟು ಜನ ಎದುರ್ಕೊಳ್ತಾರೆ, ಯಾವ ನಂಬರ್ಗೋ ಏನು ಅಂತ ಹೇಳ್ಬಿಟ್ಟು. ಸೊ ನೀವು ಕಾಂಟ್ಯಾಕ್ಟ್ ಮಾಡಿ. ಸೊ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ಮಿಷಿನ್ ತೊಗೊಳ್ಳಿ, ಪರ್ಚೇಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ ಮಿಷಿನ್ ಬಂದುಬಿಟ್ಟು. ಸೊ ನಾನು ಅಷ್ಟೇ, ತುಂಬ ಜನ ಕೇಳ್ತಾ ಇದ್ರಿ, ಹಾಗಾಗಿ ಈ ವಿಡಿಯೋನ ಮಾಡಿದೆ. ಅಂದರೆ ನಾನು ಪ್ರತಿ ಸಲ ವೀಡಿಯೋದಲ್ಲೂ ಕೊನೆಯಲ್ಲಿ ಹೇಳ್ತಾ ಇರ್ತೀನಿ ಹೆಂಗೆ ಪರ್ಚೇಸ್ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಇವತ್ತೊಂದು ಸುಮ್ಮನೆ ಹಾಗೆ ಒಂದು ಕಂಪ್ಲೀಟಾಗಿ ಒಂದು ವೀಡಿಯೋನ ಮಾಡಿದ್ದೀನಿ. ಹೆಂಗೆ ತೊಗೊಳ್ಳಿ, ಹೆಂಗೆ ಪರ್ಚೇಸ್ ಮಾಡ್ಕೊಳ್ಬೇಕು ಅಂದರೆ 1000 ರೂಪಾಯಿ ಮಾತ್ರ ಫಸ್ಟಿಗೆ ಅಡ್ವಾನ್ಸ್ ಮಾಡಬೇಕಾಗುತ್ತೆ. ಅಡ್ವಾನ್ಸ್ ಮಾಡಿಲ್ಲ ಅಂತ ಅಂದರೆ ನಿಮಗೆ ಮಿಷಿನು ಇದಾಗಲ್ಲ. ಅಡ್ವಾನ್ಸ್ ಮಾಡಿದರೆ ನಿಮಗೆ ಅಂತ ಮಿಷಿನ್ ಫಿಕ್ಸ್ ಆಗುತ್ತೆ. ನಮಗೂ ಕೊರಿಯರ್ ಮಾಡೋಕ್ಕೂ ಕೂಡ ಧೈರ್ಯ ಇರುತ್ತೆ. ಸುಮ್ಮನೆ ಬಾಯಲ್ಲಿ ನಮ್ಗೆ ಬೇಕು ಅಂತ ಕಮೆಂಟಲ್ಲಿ ಹಾಕಿದ್ರೆ ಖಂಡಿತವಾಗ್ಲೂ ಮಿಷಿನ್ ಸಿಗೋದಿಲ್ಲ. ಆಮೇಲೆ ಬೆಂಗಳೂರು ಕಡೆ ಯಾವುದಾದ್ರೂ ಒಂದು
3-4 ಆರ್ಡ್ರ್ ಬಂತು ಅಂದರೆ ನಿಮ್ಮ ಮನೆಗೆ ಬಂದು ಫಿಟ್ ಮಾಡಿ ಕೊಡ್ತಾರೆ. ಬೆಂಗಳೂರು ಕಡೆಯಿಂದ ಬರೀ 1-2 ಆರ್ಡರ್ಸ್ ಬಂದಾಗ, ಅಂದರೆ ಒಂದು ವಾರಕ್ಕೂ ಬರೀ 1-2 ಒಂಥರ ಮಿಷಿನ್ ಆರ್ಡ್ರ್ಗಳು ಬಂದಾಗ ಬಂದು ನಿಮಗೆ ಸೆಟ್ ಮಾಡ್ಕೊಡೋಕ್ಕಾಗಲ್ಲ. ಒಂದು 3-4 ಅಂತ ಒಂದೇ ಸಲಿಗೆ ಆರ್ಡ್ರ್ ಬಂದರೆ ಒಂದು ವಾರದಲ್ಲಿ ಬಂದು ನಿಮ್ಮ ಮನೆಗೆ ಬಂದು ಕ್ಲೀನಾಗಿ ಅಂದರೆ ಎಲ್ಲ ಸ್ಟ್ಯಾಂಡು ಎಲ್ಲ ಫಿಟ್ ಮಾಡಿಕೊಟ್ಬಿಟ್ಟು ಚೆಕ್ ಮಾಡಿಕೊಟ್ಟು ಬರ್ತಾರೆ. ಸೊ 1-2-3 ದಿನಕ್ಕೆ ಒಂದೊಂದು ಅಂತ ಬಂದಾಗ ಒಂದೊಂದೇ ಮಿಷಿನ್ಗೋಸ್ಕರ ಬರೋದಕ್ಕಾಗಲ್ಲ. ಹಾಗಾಗಿ ಒಂದೇ ಸಲ ಒಂದು 4-5 ಮಿಷಿನ್ ಆರ್ಡ್ರ್ ಬಂದರೆ ಬಂದು ಅಲ್ಲೇ ರೆಡಿ ಮಾಡಿಕೊಟ್ಬಿಟ್ಟು ಬರ್ತಾರೆ. ಸೊ ಇದು ಫಸ್ಟಿಂದನೂ ನಾನು ಆಲ್ರೆಡಿ ಹೇಳಿದ್ದೀನಿ, ತುಂಬ ಜನಕ್ಕೆ ಗೊತ್ತಿರುತ್ತೆ. ಹಳೆಯ ಕಸ್ಟಮರ್ಸ್ ಯಾರು ನನ್ನ ಸಬ್ಸ್ಕ್ರೈಬರ್ಸ್ ಇದ್ದರೆ ಗೊತ್ತಿರುತ್ತೆ. ಸೊ ಹೊಸಬರಾಗಿ ನೋಡ್ತಾ ಇರೋರ್ಗಾದರೆ ಗೊತ್ತಿರೋದಿಲ್ಲ ಅಷ್ಟೇ. ಇದು ಮ್ಯಾಟರ್ ಅಷ್ಟೇ, ಏನೇನಿಲ್ಲ. ಸೊ ಆರಾಮಾಗಿ 4-5 ಮಿಷಿನ್ ಬಂದರೆ ಅಲ್ಲೇ ಬಂದು ನಿಮಗೆ ಫಿಟ್ ಮಾಡ್ಕೊಂಡು, ಅಂದರೆ ಓನ್ಲಿ ಬೆಂಗಳೂರು ಮಾತ್ರ. ಸೊ ಅದು ಬಿಟ್ಟು ಹೊರಗಡೆ ಎಲ್ಲ ಬಂದು ಫಿಟ್ ಮಾಡ್ಕೊಡೋದಿಲ್ಲ. ಇದ್ರ ಮೇಲೂ ಏನಾದರೂ ನಿಮಗೆ ಡೌಟ್ಸ್ ಇತ್ತು ಅಂತ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮ್ಗೆ ಏನಾದರೂ ಮಿಷಿನ್ ಬೇಕು ಅಂದರೆ ಸೇಮಲ್ ನಂಬರ್ನ ಹಾಕಿರ್ತೀನಿ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಟೇಕ್ ಕೇರ್, ಬಾಯ್.